my YouTube channel. ಸೊ ಇವತ್ತಿನ ವಿಡಿಯೋ ಬಂದು ತುಂಬಾ ಅವೈಟೆಡ್ ವಿಡಿಯೋ. ನನಗಂತೂ ತುಂಬಾ ದಿನದಿಂದ ಕಾಯ್ತಿದ್ದಂತಹ ವಿಡಿಯೋ ಇದು. ಆಕ್ಚುಲಿ ಟ್ರಾವೆಲಿಂಗ್ ಫಾರ್ ವಾರಣಾಸಿ, the place where death is celebrated and so on. It's a very spiritual place. So ಹಂಗಾಗಿ ನಾನು ಎಸ್ಪೆಷಲಿ ಸ್ಪಿರಿಚುಯಾಲಿಟಿಗೆ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಆ ಪ್ಲೇಸ್ ತುಂಬಾನೇ ಬೇಗ ಕನೆಕ್ಟ್ ಆಗುತ್ತೆ. ಕಾಶಿ ಇಸ್ ನಾಟ್ ಸಮಥಿಂಗ್ ವಿ ಪ್ಲಾನ್, ಕಾಶಿ ಇಸ್ ಸಮಥಿಂಗ್ ದಟ್ ಪ್ಲಾನ್ಸ್ ಹಸ್ ಅಂತ ದೇರ್ ಇಸ್ ಅ ಟೋಲ್ಡ್. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಅಂಡ್ ಯಾ, ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್, ಸೀರಿಯಸ್ಲಿ. ಸೊ ನನ್ನ ಜರ್ನಿನ ನಿಮ್ ಜೊತೆಲೂ ಶೇರ್ ಮಾಡೋದಕ್ಕೆ ಇನ್ನೂ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂಡ್ ಇದು ನನ್ನ ಐಟಿನರಿ ಕೂಡ ಆಗಿರುತ್ತೆ. ಲಾಸ್ಟ್ ಅಲ್ಲಿ ನಾನು ಇಲ್ಲಾಂದ್ರೆ ಹೋಗ್ತಾ ಎಷ್ಟೆಷ್ಟಾಯ್ತು ಏನೇನು ಅಂತ ಹೇಳ್ತಾ ಬರ್ತೀನಿ ನಿಮ್ಗೆ. ಓಕೆ, ಲೆಟ್ಸ್ ಗೋ. ಗ್ಯಾರಂಟಿ ಯಾರ ಕೈಲಾದ್ರು ಇವಾಗ ಒಳಗಡೆ ಚೆಕ್ ಇನ್ ಆಗಿದೀವಿ, ಬಟ್ ಇನ್ನು ಲಗೇಜಸ್ನ ನಾವು ಕೊಟ್ಟಿಲ್ಲ. ಸೊ ಇವಾಗ ಲಗೇಜಸ್ನೆಲ್ಲ ಚೆಕ್ ಇನ್ ಮಾಡಬೇಕು. ಬೆವರಿಳಿಯುತ್ತೆ ಅದು ಮಾಡಬೇಕಾದ್ರೆ, ಯಾಕಂದರೆ ಎಷ್ಟು ಕೆ ಜಿ ಇದೆ ಅಂತ ಗೊತ್ತಿಲ್ವಲ್ಲ. ಎಕ್ಸ್ಟ್ರಾ ಬಿದ್ದುಬಿಟ್ರೆ ಅಂತ ಭಯ. ಎಕ್ಸ್ಟ್ರಾ ಬಿದ್ದರೆ ಕಟ್ಬೋದು, ಬಟ್ ಸ್ಟಿಲ್ ಬಿದ್ದುಬಿಟ್ರೆ ಅಂತ ಭಯ ಅಷ್ಟೆ. ಆಯ್ತು, ಬಾಯ್. ವಾಚರ್ಸ್ ಹತ್ರ ಹೋಗಿ ಗೇಟ್ ನಂಬರ್ D9 ಅಂತ ಹೇಳಿದ್ರು. 11:15ಗೆ ಚೆಕ್ ಇನ್ ಅಂತ ಹೇಳಿದ್ರು. ಏನಾದರೂ ತಿನ್ಕೊಂಡು ಹೋಗೋಣ. ಗೈಸ್, ಇಲ್ಲಿ ಊಟ ಮಾಡೋಣ ಅಂತ ಇಲ್ಲಿ ಕೂತಿದ್ದೀವಿ, ಬಟ್ ಇವರು ಊಟ ಮಾಡೋದಾ ಬೇಡವಾ ಅಂತ ಅದನ್ನೇ ಎಲ್ಲ ಆಗಿದೆ. ಫುಲ್ ಪ್ರೊಸೀಜರ್ ಆಯಿತು. ಒಂದು ಬ್ಯಾಗ್ ಮಾತ್ರ ನಮ್ಮದು ಆ ಕಡೆ ತೊಗೊಂಡ್ಬಿಟ್ರು, ಯಾಕೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನೋ ನೀಡಲ್ ಥರ ಏನೋ ಇತ್ತು ಅಂತ. ಆ್ಯಂಡ್ ಇವಾಗ ನೆಕ್ಸ್ಟು ಬೋರ್ಡ್ ಮಾಡ್ಬೇಕು ಇವಾಗ. ಸೊ ಯಾ, ಆಲ್ರೆಡಿ ನಿದ್ದೆ ಫುಲ್ ಎಳೀತಾ ಇದೆ. ನೋಡೋಣ. ಸೊ ನಮ್ಮದು D9. ನಂಗಂತೂ ಫುಲ್ ನಿದ್ದೆನೇ ಬರ್ತಿದೆ ಗೈಸ್, ನಿಜವಾಗ್ಲೂ ಸೀರಿಯಸ್ಲಿ. ಐ ಆಮ್ ಅಬೌಟ್ ಟು ಸ್ಲೀಪ್. ಇಟ್ ಸ್ಮೆಲ್ಸ್ ಗುಡ್ ಹಿಯರ್. ಎಲ್ಲ ಫುಡ್ಡಿ ಚೆನ್ನಾಗಿ ಗಮ್ ಅಂತಿದೆ. ಹೇ, ವಿಲ್ ಡೂ ಒನ್ ಥಿಂಗ್, ವಿಲ್ ಕ್ಯಾರಿ ಸಮಥಿಂಗ್ ಫ್ರಮ್ ಹಿಯರ್. ನಮಗೆ ಬ್ಯಾಂಗ್ಳೂರಿಂದ ವಾರಣಾಸಿಗೆ ಕನೆಕ್ಟಿಂಗ್ ಫ್ಲೈಟ್ಸ್ ಇತ್ತು, ಮತ್ತೆ ಡೆಲ್ಲಿಯಲ್ಲಿ ಲೇ ಓವರ್ನ ಕೊಟ್ಟಿದ್ರು. ಬ್ಯಾಂಗ್ಳೂರಿಂದ ಡೆಲ್ಲಿಯಿಂದ ವಾರಣಾಸಿಗೆ ಟೋಟಲ್ ಫ್ಲೈಟ್ ಅವರ್ಸ್ ಬಂದು 8 ಅವರ್ಸ್ ಇತ್ತು. ಈ ವಿಡಿಯೋನ ಆ್ಯಕ್ಚುಲಿ ರೆಕಾರ್ಡ್ ಮಾಡೋ ಟೈಮಲ್ಲಿ ನನ್ನ ಮೈಕು ಆಫ್ ಆಗಿತ್ತು, ನಾನು ಅದನ್ನು ನೋಟಿಸ್ ಮಾಡಿಲ್ಲ. ಸೊ ಆ ಟೈಮಲ್ಲಿ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಬಂದು, ನಮ್ಮ ಟಿಕೆಟ್ ಏನು ಬುಕ್ ಮಾಡಿದ್ವಿ ಏರ್ ಇಂಡಿಯಾದಲ್ಲಿ, ನಮಗೆ ಅಪ್ಗ್ರೇಡ್ ಸಿಕ್ತು ಎಕನಾಮಿಯಿಂದ ಪ್ರೀಮಿಯಂ ಎಕನಾಮಿಗೆ. ಸೊ ಗೈಸ್, ನಾನು ಆವಾಗಲೇ ಹೇಳ್ದಂಗೆ, ಸೊ ವಿ ಗಾಟ್ ಅಪ್ಗ್ರೇಡೆಡ್ ಟು ಪ್ರೀಮಿಯಂ ಎಕನಾಮಿ. ಫ್ರಮ್ ಎಕನಾಮಿ ಗ್ರೂಪ್ ಇನ್ ಸೀಟ್ಸ್ ಮಾತ್ರ ಅಪ್ಗ್ರೇಡ್ ಆಗಿರೋದು. ಸೊ ಯಾ, ಬ್ಯಾಂಗ್ಳೂರಿಂದ ಡೆಲ್ಲಿಗೆ ನಮಗೆ 2.5 ಅವರ್ಸ್ ಜರ್ನಿ ಇತ್ತು. ಆಮೇಲೆ ಡೆಲ್ಲಿಯಲ್ಲಿ ನಮಗೆ 3 ಅವರ್ಸ್ ಲೇ ಓವರ್ ಇತ್ತು. ಸೊ ಗೈಸ್, ಇವಾಗ ನಾವು ಡೆಲ್ಲಿ ರೀಚ್ ಆದ್ವಿ. ಹಾಯ್, ವೆಲ್ಕಮ್ ಟು ಡೆಲ್ಲಿ. ಸೊ ಇದು ನನ್ನ 3rd ಟೈಮ್ ಡೆಲ್ಲಿಗೆ ಬರ್ತಿರೋದು. ಸೊ ಡೆಲ್ಲಿಯಲ್ಲಿ ನಮಗೆ ಲೇ ಓವರ್ ಇದೆ, ಹಾರ್ಡ್ಲಿ ಅರೌಂಡ್ 4 ಅವರ್ಸ್ ಏನೋ ಲೇ ಓವರ್ ಇದೆ. ಚೆನ್ನಾಗಿ ನಿದ್ದೆ ಮಾಡೋಣ. ಆಮೇಲೆ ನಿದ್ದೆ ಮಾಡಿದಾದಮೇಲೆ ಇಲ್ಲಿಂದ ಡೈರೆಕ್ಟ್ ವಾರಣಾಸಿಗೆ ಟ್ರೈನ್ ಅಂತ ಇದೀನಿ. ಓ ಮೈ ಗಾಡ್, ವಾರಣಾಸಿಗೆ ವಿ ಹ್ಯಾವ್ ಫ್ಲೈಟ್. ಲಿಟ್ರಲಿ ತುಂಬ ನಿದ್ದೆ ಬರ್ತಿದೆ ಗೊತ್ತಾ, ನನಗೆ ಆಗ್ತಾನೇ ಇಲ್ಲ. ನಿದ್ದೆ ಮಾಡಿಕೊಂಡು ಹೋಗಬೇಕು. ಹೆಲೋ ಡೆಲ್ಲಿ. ಸೊ ನಮ್ಮ ಗೇಟ್ ನಂಬರ್ ಬಂದ್ಬಿಟ್ಟು 2021. ಸೊ ಇಲ್ಲಿರೋದೆ
ನಮಗೆ ಇಲ್ಲಿ ವೆಯ್ಟಿಂಗ್ ರೂಮ್ ಕೊಟ್ಟಿದ್ದಾರೆ. ಶಿಟ್, ಮಲ್ಗೋಕ್ಕೆ ಮಾತ್ರ ಜಾಗ ಇಲ್ಲ ಗೈಸ್. ಸೀರಿಯಸ್ಲಿ ಐ ವೆರಿ ವ್ಯಾಲಿ ವಾಂಟೆಡ್ ಟು ಸ್ಲೀಪ್, ಟೇಕ್ ಗುಡ್ ನ್ಯಾಪ್. ಬಟ್ ಇಲ್ಲಿಲ್ಲ, ಎಲ್ಲೂ ಇಲ್ಲ. ಒಂದು ಬಸ್ ಫುಲ್ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಮತ್ತೆ ಬಂದಿದೆ. I'll request all guests to remain seated with seatbelt fastened whenever the seatbelt signs come on. This would ensure our safety. Have a pleasant flight. Namaskar. ಸೊ ಎಲ್ಲ ಒಂಥರ ಫುಲ್ ಗಲ್ಲಿ ಗಲ್ಲಿ ರೋಡು. ಚೆನ್ನಾಗಿದೆ ಒಂಥರ. ಸೊ ಎಲ್ಲ ತುಂಬ ಹಳೆಯ ಕಾಲದ ಬಿಲ್ಡಿಂಗ್ಸ್ ಎಲ್ಲ ಇದೆ, ಲೈಕ್ ಹಳೆಯ ಕಾಲದಲ್ಲಿ ಕಟ್ಟಿಸಿರೋಂತಹ ಫುಲ್ ಬಿಲ್ಡಿಂಗ್ ಎಲ್ಲ ನೀವು ನೋಡ್ಬೋದು. ಸೋಲೋ ಎಲ್ಲ ಹೆಂಗಪ್ಪ ಬರ್ತಾರೆ ಇಲ್ಲಿ, ಭಯ ಆಗುತ್ತೆ. ನನಗಂತೂ ಭಯ ಆಗುತ್ತೆ ಸೋಲೋ ಬರೋಕ್ಕೆ. ಜಿಕ್ಕದಲ್ಲಿ ಫಿಲಮ್ಗಳೆಲ್ಲ ಹಿಂಗೆ ಎಳ್ಕೊಂಬಿಟ್ರೆ ಫಿಲಮಲ್ಲೆಲ್ಲ ತೋರಿಸ್ದಂಗೆ ಈ ಥರ ಎಲ್ಲ ಸ್ವಲ್ಪ ಭಯ ಭಯ ಭಯ. ಫಿಲಮಲ್ಲಿ ಹಿಂಗೆ ಓಡ್ ಬರ್ತಿರ್ತಾರೆ ಬಿಡಿ, ಜಿಂಗದ ಹಿಂಗೆ ಎಳ್ಕೊಂಬಿಡ್ತಾರಲ್ಲ ಆ ಥರ. ಗಲ್ಲಿ ಇದೆಯಪ್ಪ, ಇಲ್ಲೆಲ್ಲ ಒಳ್ಳೆ ಡ್ರೆಸ್ ಹಾಕ್ಕೊಂಡು ನೀಟಾಗಿ ಶೂಟ್ ಮಾಡಿಸ್ಬೋದು. ಓಡ್ ಬಂದು ತಿರ್ಗೋದು ಎಲ್ಲ ಮಾಡ್ಬೋದಪ್ಪ, ಒಳ್ಳೆ ಶೂಟ್. ಸೊ ಗೈಸ್, ನಾವು ಬಂದ್ವಿ ನಮ್ಮ ಸ್ಟೇ ಹತ್ರ. ಸೊ ನಾವು ಸ್ಟೇ ಮಾಡಿರೋ ಪ್ಲೇಸ್ ಇವತ್ತು ಇದು. ಆ್ಯಂಡ್ ನೀವು ನೋಡ್ಬೋದು ರೂಮ್ಸ್ ಎಲ್ಲ ಫುಲ್ ಕ್ಲೀನಾಗಿದೆ ಗೈಸ್, ಲಿಟ್ರಲಿ. ಸೊ ನೀವೇನಾದರೂ ವಾರಣಾಸಿಗೆ ಬಂದು ಫಸ್ಟ್ ಸ್ಟೇ ನೋಡ್ತಿದ್ರೆ ಅವ್ರ ನಂಬರ್ ಇದೆ ಆ್ಯಂಡ್ ಅವ್ರ ಡೀಟೇಲ್ಸ್ ಇದೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರ ಸ್ಟೇ ಬಂದು ಈ ಥರ ಇದೆ. ಸೊ ಬನ್ನಿ. ಸೊ ಹೇ ಫ್ಯಾಮ್, ಸೊ ಇವಾಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟ್ ಟಿಫನ್ ತಿನ್ಬೇಕು. ಫಸ್ಟ್ ಟಿಫನ್ ಮಾಡ್ಕೊಂಡ್ಬರೋಣ ಬನ್ನಿ. ಯಪ್ಪ ಶೆಕೆ ಅಂದ್ರೆ ಶೆಕೆನಪ್ಪ, ಸ್ವಾಮಿ ಪಾಂಡುರಂಗ. ಸೊ ಲಿಫ್ಟ್ ಬರುವ ಹೋಗುವ. ಫುಲ್ ಒಂಥರ ಶೆಕೆ, ಫುಲ್ ಶೆಕೆ ಇದೆ. ನನಗೆ ವಿಡಿಯೋಸ್ ಮಾಡೋಕ್ಕೆಲ್ಲ ಇಲ್ಲಿ ಚೆನ್ನಾಗಿರೋ ಜಾಗ ಸಿಕ್ತು. ಸೊ ಅಲ್ಲಿ ಒಳ್ಳೆ ಲೈಟಿಂಗ್ಸ್ ಬರುತ್ತೆ ಈ ಕಡೆಗೆ, ಸೊ ಚೆನ್ನಾಗಿ ವಿಡಿಯೋ ಮಾಡ್ಬೋದು. ಸೊ ಗೈಸ್, ಇಲ್ಲಿ ತುಂಬ ಕೋತಿಗಳ ಕಾಟ ಇದೆ. ಸೊ ಇವಾಗ ನಾವು ವಾರಣಾಸಿ ಗಲ್ಲಿಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಸ್ವಲ್ಪ ಹಾಗೆ ಏನಾದರೂ ತಿನ್ನೋಣ. 11:40 ಆಗ್ತಾ ಬರ್ತಿದೆ, ಬಟ್ ಇನ್ನೂ ಏನೂ ತಿಂದೇ ಇಲ್ಲ ನಾವು. ಬೆಳಗ್ಗೆ ತಿಂದಿದ್ದು, ಬೆಳಗ್ಗೆ ಫ್ಲೈಟಲ್ಲಿ ತಿಂದಿದ್ದು, ಅದಕ್ಕಿಂತ ಮುಂಚೆ ಏನು ತಿಂದೇ ಇಲ್ಲ. ಓಕೆ, ಫಸ್ಟ್ ಲೆಫ್ಟ್ ಹೋಯ್ತಾ? ಇಲ್ಲ, ಫಸ್ಟ್ ರೈಟ್ ಅಲ್ವಾ ಹೇಳಿದವರು? ಫಸ್ಟ್ ರೈಟ್ ಬಿಟ್ಬಿಡಿ. ಇದೆ ಯಾವ ರೋಡ್ ಅಂತಾನೆ ಗೊತ್ತಿಲ್ಲ. ಎಷ್ಟೊಂದು ಹಣ್ಣುಗಳೆಲ್ಲ ಇದೆ ಇಲ್ಲಿ ಗೈಸ್. ಇಲ್ಲೆಲ್ಲ ಬರೀ ಫುಲ್ ಸ್ವೀಟ್ಸೇ ಇದೆ. ನಾನಂತೂ ಸ್ವೀಟ್ಗೆ ನನಗೆ ತುಂಬಾ ದೂರ. ಫಸ್ಟೇ ಇಲ್ಲಿ ತುಂಬಾ ಸ್ವೀಟ್ಸೇ ಕಾಣಿಸ್ತಿದೆ. ಈ ಎಣ್ಣೆ ಎಲ್ಲ ನೋಡ್ಬಿಟ್ರೆ ನಂಗೆ ಏನೋ ತಿನ್ನಕ್ಕೆ ಮನಸ್ಸು ಬರಲ್ಲ, ಬಟ್ ನೋಡಲ್ಲ, ಕಣ್ಣು ಮುಚ್ಕೊಂಡು ತಿನ್ನುವ. ತುಂಬಾ ಬಿಸಿಲಿದೆ. ಸನ್ಸ್ಕ್ರೀನ್ ಹಾಕ್ದಿರ ಬಂದ್ರೆ ಅಷ್ಟೇ. ಇಲ್ಲಿ ಗೋವಿಂದ ಹರ ಹರ ಹಾಕೊಂಡೇ ಬಂದಿಲ್ಲ. ಇಲ್ಲಿ ಜಾಸ್ತಿ ಬನಾರಸ್ ಪಾನ್ ಫುಲ್ ಫೇಮಸ್ ಅಂತೆ. ನೋಡೋಣ, ಓಕೆ, ಅದನ್ನೆಲ್ಲ ಆಮೇಲೆ ಟ್ರೈ ಮಾಡೋಣ. ಇವಾಗ ಫಸ್ಟ್ ಹೊಟ್ಟೆಗೆ ಏನಾದರೂ ಹಾಕೋಬೇಕು ಊಟ. ಗೈಸ್, ಇದೇನು ಅಂತ ಗೊತ್ತಿಲ್ಲ. ಲಸ್ಸಿ ಟ್ರೈ ಮಾಡೋಣ.
ಓಕೆ ಸ್ವೀಟ್ ಬಟ್ ಮಜ್ಜಿಗೆ ಸ್ವೀಟ್ ಸ್ವೀಟ್ ಮಜ್ಜಿಗೆ ಲಿಟ್ರಲಿ ಅಮ್ಮ ಲಸ್ಸಿ. ಏನೋ ಕಚೋರಿ ತರ ತಿನ್ನಕ್ ಬಂದಿದೀವಿ. ಏನಂತ ನಿಜ ಗೊತ್ತಿಲ್ಲ, ಇಷ್ಟೊಂದು ಗಟ್ಟಿ ಇದೆ. ವಾ ಸೊ ಇವಾಗ ತಿಂದಿದ್ದಾಯ್ತು. ಎಲ್ಲಿಂದ ಫಸ್ಟ್ ರೂಮ್ಗೆ ಹೋಗಿ ಚೆನ್ನಾಗಿ ಸ್ನಾನ ಮಾಡಿ ಆಮೇಲೆ ರೆಡಿ ಆಗ್ಬೇಕು. ಓಕೆ, ಸೊ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಸ್ವಲ್ಪ ದೇವಸ್ಥಾನಗಳಿಗೆ, ಸರೌಂಡಿಂಗ್ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲಾದ್ರೂ ಹೋಗೋಣ ಅಂತ ಅನ್ಕೊಂತಿದ್ದೆ. ಬಟ್ ಇವತ್ತಂತೂ ಇದು ಆರತಿ, ಗಂಗಾ ಆರತಿ ಅಂತೂ ಮಿಸ್ ಮಾಡಲ್ಲ. ಅಂಡ್ ನನ್ನ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತದೆ. ಹೋಗೋಣ. ಇವಾಗ ಊಟಕ್ಕೆ ಬಂದಿದೀವಿ. ಆಲ್ರೆಡಿ 3:30 ಆಗ್ಬಿಡಿದೆ. ನಾವು ಇನ್ನೂ ಊಟನೇ ಮಾಡಿರಲಿಲ್ಲ, ಅದಕ್ಕೋಸ್ಕರ ಹೊರಡೋದು. ಹೊಟ್ಟೆ ಅಂತೂ ತುಂಬಾ ಹಸಿತಿದೆ ನಂಗಂತೂ. ನಂಗೆ ಯಾವಾಗಲೂ ಹೊಟ್ಟೆ ಸಿಗ್ತಾ ಇರುತ್ತೆ. ಹೊಟ್ಟೆ ಇದೆ ಅದಕ್ಕೆ. ಬ್ಯಾಡ್ ಜೋಕ್. ಹಬ್ಬ ಸೆಕೆ ಅಂದ್ರೆ ಸೆಕೆ, ನಾನ್ ಬೇರೆ ಕೂಲಿರ್ತೇವೆ. ಸೋಯಾ ಮೋಮೋಸ್ ಅಂತ. ಸೊ ನಾವಿವಾಗ ಹೋಗ್ತಿರೋದು ದಶಾಶ್ವಮೇಧ ಘಾಟ್ಗೆ. ಸೊ ಅಲ್ಲಿಂದ ಬೋಟ್ ತಗೋಬೇಕು, ಇಲ್ಲಾಂದ್ರೆ ಅಲ್ಲಿಂದ ಎಲ್ಲಾದ್ರೂ ಗಂಗಾ ಆರತಿ ಎಲ್ಲಿ ನಡೀತಿದೆ ಅಲ್ಲೇ ಜಾಗ ಹುಡುಕಿ ಕುತ್ಕೋಬೇಕು. ಬಿಕಾಸ್ 6 o'clock ಏನೋ ಇದು ಶುರು ಆಗೋದು, 6 ಇಲ್ಲ 7 o'clockಗೆ ಆರತಿ ಶುರು ಆಗೋದು. ಬಟ್ ನಮ್ಗೆ ಅನ್ಸೋ ಪ್ರಕಾರ ಜಾಗ 101% ಸಿಗಲ್ಲ. ಬಿಕಾಸ್ ತುಂಬಾನೇ ರಶ್ ಇರುತ್ತೆ. ಆ ಘಾಟು ಮತ್ತೆ ಹಸಿ ಘಾಟ್ ಇವೆರಡರಲ್ಲೂ ತುಂಬಾ ರಶ್ ಇರುತ್ತೆ. ಸೊ ನೋಡೋಣ ಯಾವ್ದು ನಮಗೆ ಅಲ್ಲಿ ಸಿಗುತ್ತೋ ಅದಕ್ಕೆ ಹೋಗೋಣ ಅಂತ ನಾವ್ ಅನ್ಕೊಂಡಿದೀವಿ. ಬಿಕಾಸ್ ಇಲ್ಲಿಂದ ಅಡ್ರೆಸ್, ರೂಟ್ಸ್ ಏನು ಗೊತ್ತಿಲ್ಲ, ಹಂಗಾಗಿ. ಓಕೆ, ಸೊ ಬೋಟ್ ರೈಡ್ಗೆ ಹೋಗಿ ಬೋಟ್ ರೈಡಲ್ಲಿ ಎಲ್ಲ ಒಳ್ಳೊಳ್ಳೆ ಫೋಟೋಸ್ ತಗೊಳ್ಳೋಣ. ಅಂಡ್ ಇಲ್ಲಿ ಬನಾರಸಿ ಸಿಲ್ಕ್ ಸ್ಯಾರೀಸ್ ತುಂಬಾ ಫೇಮಸ್ ಅಂತೆ. 3,500 ಇಲ್ಲ 2,500 ಇಂದ ಸ್ಟಾರ್ಟಿಂಗ್ ಪ್ರೈಸ್. ಆದ್ರೆ 5ರಿಂದ 6 ಲಕ್ಷವರೆಗೂ ಇದೆಯಂತೆ ಸ್ಯಾರೀಸು. ಬಟ್ ಆ ಸ್ಯಾರೀಸ್ ಎಲ್ಲ 6 months ಮುಂಚೆನೆ ಆರ್ಡರ್ ಕೊಡ್ಬೇಕು. ಅದಾದ್ಮೇಲೆನೆ ಅವ್ರ ಅದನ್ನ ನಮಗ್ ಬೇಕಾಗಿರೋ ತರ ಕಸ್ಟಮೈಸ್ ಮಾಡಿ ಕೊಡ್ತಾರಂತೆ. ಸೊ ಅಲ್ಲಿ ಆ ಫ್ಯಾಕ್ಟ್ರೀಸ್ ಏನೋ ಸಿಕ್ತು ಅಂದ್ರೆ ಅದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ. ಅಕಸ್ಮಾತ್ ಅದೇನೋ ಸಿಗ್ಲಿಲ್ಲ ಅಂದ್ರೆ ಅದನ್ನ ನಾನು ನೋಡಕ್ಕಾಗಲ್ಲ, ನೀವು ನೋಡಕ್ಕಾಗಲ್ಲ. ಓಕೆ, ನಾವಿವಾಗ ಬಂದಿರೋದು ಘಾಟ್. ಸೊ ದಶಾಶ್ವಮೇಧ ಘಾಟ್ ಯಾವುದೋ. ಸೊ ಇಲ್ಲಿ ನೋಡಿ ಹೆಂಗಿದೆ ಘಾಟ್ ಫುಲ್ಲು. ಇದಕ್ಕೆ ನಾವು ಬೋಟಲ್ಲಿ ಹೋಗೋದು ಅಂತ ನೋಡಿದ್ವಿ. ಬೋಟಲ್ಲಿ ನೀವು ಕ್ರೂಸಿಗೆ ಹೋಗ್ತೀರ ಅಂದರೆ ಪರ್ ಪರ್ಸನ್ 700 rupees ಆಗುತ್ತೆ. ಅದೇ ನಾರ್ಮಲ್ ಬೋಟಲ್ಲಿ ಹೋಗ್ತೀರ ಅಂದರೆ 300, 700, 500 ಆ ಥರ ವೆರೈಟೀಸ್ ಇದೆ. ಸೊ ಕ್ರೂಸ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಸೊ ಮೇಲೆ ಒಂದು, ಕೆಳಗಡೆ ಒಂದು ಸೆಕ್ಷನ್ಸ್ ಇರುತ್ತೆ. ಆ್ಯಂಡ್ ಚಿಕ್ಕ ಬೋಟ್ಸ್ ಅಂದರೆ ಈ ಥರ, ಪ್ಲಸ್ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡ ಬೋಟ್ಸ್ ಇರುತ್ತೆ. ಸೊ 400, 300, 700 ಆ ಥರ ಇರುತ್ತೆ. ನೀವು ಮಾತಾಡಿ ಬಾರ್ಗಿನ್ ಮಾಡಿ ನೀವೇ ಇಸ್ಕೊಳ್ಳಿ. ಓಕೆನಾ? ಸೊ ನಾನು ಅಂದ್ಕೊಂಡಿರೋದು ಬೋಟಲ್ಲಿ ಗಂಗಾ ಆರತಿ ನೋಡೋದಕ್ಕಿಂತ ಹಾಗೆ ಹೋಗಿ ಗಂಗಾ ಆರತಿನ ವಿಟ್ನೆಸ್ ಮಾಡೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಬರೀ ನಾವು ಘಾಟ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಲೆಟ್ಸ್ ಗೋ. ಸೊ ಫೈನಲಿ ಘಾಟ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾಯ್ತು. ಸೊ ನಮಗೆ ಈ ಘಾಟ್ಸ್ ಬಂದು ಬೋಟಿಗೆ 1000 rupees ಬಿತ್ತು. ಸೊ ಎಲ್ಲಾ ಘಾಟ್ಸ್ ದಾಟ್ಕೊಂಡು 45 ಘಾಟ್ಸ್ ಇದೆಯಂತೆ ಅಲ್ಲಿಂದ ನಾವು ಹತ್ತಿ ಜಾಗದಿಂದ ಇಲ್ಲಿವರೆಗೂ. ಸೊ ಅಷ್ಟು ಘಾಟನ್ನು ನಾವು 45 ಘಾಟ್ಸ್
1000 rupees ಅಲ್ಲಿ ಕವರ್ ಮಾಡಿದ್ವಿ. ಸೊ ಅವ್ರು ನಮಗೆ 2000 ಪರ್ ಹೆಡ್ ಹೇಳಿದ್ರು, ಬಟ್ ನಾವು 1000 ಮಾತಾಡ್ಬಿಟ್ಟು 1000 ಬಂದ್ವಿ. ಸೊ ನೀವು ನೋಡ್ಬೋದು ಹಿಂದೆ ಎಲ್ಲ ಕಾಣಿಸ್ತಿದೆ, ಆಲ್ಮೋಸ್ಟ್ ಎಷ್ಟೊಂದು ಘಾಟ್ಸ್ ಇದೆ. ನಿಜವಾಗ್ಲೂ ನಂಗೆ ಹೆಸರು ಅಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋ ಬರೀ ಹಸಿ ಘಾಟು, ನಮೋ ಘಾಟು, ಅಷ್ಟೇ ರಾಜ್ ಘಾಟ್ ಇದು 3, ಇನ್ನೊಂದು ದಶಮೇಧ ಸಮಥಿಂಗ್ ಘಾಟ್, ಇದಿಷ್ಟೇ ಗೊತ್ತಿರೋದು. ಅದನ್ನ ಬಿಟ್ರೆ ಬೇರೆ ಯಾವ ಘಾಟ್ಸು ಗೊತ್ತಿಲ್ಲ ನನಗೆ. ಸೊ ನಿಮಗೇನಾದ್ರೂ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಇಲ್ಲಿರೋದು ಅದು ಗಣೇಶ್ ಘಾಟ್ ಅಂತೆ. ಸೊ ಒಂದೊಂದು ಘಾಟ್ಸು ಪಕ್ಕದಲ್ಲೇ ಇದೆ. ಇದೊಂದು ಘಾಟು, ಅದೊಂದು ಘಾಟು, ಇದೊಂದು ಘಾಟು, ಅಗ್ನಿ ಶಿವ ಘಾಟ್ ಅಂತೆ. ಸೊ ಎಷ್ಟೊಂದು ಘಾಟ್ಸ್ ಇದೆ ಗೈಸ್ ಇಲ್ಲಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಘಾಟ್ಸ್. ನಾನು ಇಲ್ಲೊಂದು ಮತ್ತೆ ಗಂಗಾ ಮಹಲ್ ಘಾಟ್ ಅಂತೆ, ಇದು ಬೋನ್ಸಾಲೆ ಘಾಟ್, ಗಂಗಾ ಮಾಲ್ ಘಾಟ್, ಆಮೇಲೆ ವೆರಿ ಡಿಫ್ರೆಂಟ್ ಘಾಟ್ಸ್ ಇದೆ ಪಕ್ಕದಲ್ಲೇನೆ. ಸೊ ಈ ಕಡೆ ಎಲ್ಲ ಕಾಣಿಸ್ತಿರೋದು ದಿಸ್ ಇಸ್ ಆಲ್ ಗಂಗಾ ವಾಟರ್ಸ್, ಗಂಗಾ ತಾಯಿ, ಗಂಗಾ ಮಾತೆ. ಸೊ ಬೋಲೋ ಗಂಗೆ ಮಾತಾ ಕಿ ಜೈ ಹೋ. ಸೊ ನಮ್ಮ ನೆಕ್ಸ್ಟ್ ಘಾಟ್ ಬರ್ತಿರೋದು ಮಣಿಕರ್ಣಿಕಾ ಘಾಟ್, ವೇರ್ ದ ಡೆತ್ ಇಸ್ ಸೆಲೆಬ್ರೇಟೆಡ್ ಅಂತ ಹೇಳ್ದಂಗೆ ಇದೊಂದು ಘಾಟ್ ನನಗೆ ಗೊತ್ತು. ಸೊ ಅಲ್ಲಿ ಕಾಣಿಸ್ತಿರೋದು ಮಣಿಕರ್ಣಿಕಾ ಘಾಟ್. ಸೊ ಅಲ್ಲಿ ಬಾಡಿ ಎಲ್ಲ ಬರ್ನ್ ಮಾಡುವಂತಹ ಜಾಗ. ಹೊಗೆ ನೋಡಿ ನನಗೆ ಗೊತ್ತಾಯ್ತು, ಇಲ್ಲಾಂದ್ರೆ ನನಗೂ ಗೊತ್ತಾಗ್ತಾ ಇರಲ್ಲ. ಸ್ನಾನ ಮಾಡಿಸ್ತಿದ್ದಾರೆ ಡೆಡ್ ಬಾಡೀಸ್ಗೆಲ್ಲ. ಸೊ ಅಲ್ಲೆಲ್ಲ ತಗೊಂಡು ಹೋಗಿ ಸುಡೋದು, ಮೇಲೆ ನೋಡ್ಬೋದು ನೀವು ಅಲ್ಲೆಲ್ಲ. ಸೊ ದಿಸ್ ಇಸ್ ಕಾಶಿ. ಅಂಡ್ ಆದಷ್ಟು ಕಮ್ಮಿಗೆ ಮಾತಾಡಿ, ಬೋರ್ಡ್ಸ್ ಎಲ್ಲ ತುಂಬಾ ಚೀಪ್ ಪ್ರೈಸ್ ಸಿಗುತ್ತೆ. ಅವ್ರು ಒಂದ್ಸಲ ಹೇಳಿದ ತಕ್ಷಣ ಆಯ್ತು ಸರಿ ಅಂತ ಒಪ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಿದೆ, ಭರತನಾಟ್ಯಂ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೊ ಅದು ತಾಂಡವ, ಶಿವ ತಾಂಡವ ನಡೀತಿದೆ. ಮತ್ತೆ ಇನ್ ಸ್ವಲ್ಪ ಹೊತ್ತರಲ್ಲೇ ಇಲ್ಲಿ ಗಂಗಾ ಆರತಿ ಇದೆ. ಸೊ ಹೆಂಗೆ ಅಂತ ನಾನು ನಿಮಗೆ ವ್ಯೂ ತೋರಿಸ್ತೀನಿ, ಎಷ್ಟು ಹತ್ರ ಕೂತಿದೀವಿ ಗಂಗಾ ಆರತಿಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ ಗಂಗಾ ಆರತಿಗೆ ಎಷ್ಟು ಹತ್ರ ಕೂತಿದೀವಿ, ಇಲ್ಲೇ ಕೂತಿದೀವಿ. ಸೊ ಅಲ್ಲೆಲ್ಲೋ ಅಲ್ಲಿ ಪರ್ಫಾರ್ಮೆನ್ಸ್ ನಡೀತಿದೆ, ಒಂದು ಹುಡುಗಿ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಕ್ಲಾಸಿಕಲ್ ಡ್ಯಾನ್ಸು. ಸೊ ಇಷ್ಟು ಹತ್ರದಿಂದ ನಮಗೆ ನೋಡ್ಲಿಕ್ಕೆ ಚಾನ್ಸ್ ಸಿಕ್ಕಿದಪ್ಪ. ಅವಾಗ್ಲಿಂದ ಇಲ್ಲೇ ಕಾಯ್ಕೊಂಡಿದೀವಿ. 7:30 ಆಯ್ತು, ಇಲ್ಲೂ ಕೂಡ ಪೂಜೆ ಶುರು ಆಗಿಲ್ಲ. ಯಾರೋ ಹಿಂದೆಯಿಂದ ನೋಡ್ತಾನೆ ಇದ್ದಾರೆ. ಇವಾಗ ಆಕ್ಚುಲಿ ಶುರು ಆಗ್ತಿದೆ, ತೋರಿಸ್ತೀನಿ ನೋಡಿ. ಇಲ್ಲಿಗೆ ಬಂದ್ಬಿಟ್ಟು ನಾರ್ತ್ ಒಳಗೆ ಆಗ್ಬಿಟ್ಟಿದ್ದೀನಲ್ಲ. ಎಲ್ಲ ಲೋಕಲ್ ಐಟಮ್ಸ್ ಎಲ್ಲೂ ಊಟ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಓಕೆನಾ, ಎಲ್ಲ ತಿನ್ಬೇಕು, ಎಣ್ಣೆ ಆಗಿರ್ಲಿ, ಸ್ವೀಟ್ ಆಗಿರ್ಲಿ. ಸ್ವೀಟ್ ಲಸ್ಸಿ ಕೂಡ ಕುಡ್ದೆ. ಅದು ಈ ಎಣ್ಣೆ ಐಟಮ್ ಅಲ್ಲಿ ಮಾಡಿದ್ರು, ತುಂಬಾ ಎಣ್ಣೆ ಹಾಕಿದ್ರು ಪರವಾಗಿಲ್ಲ, ತುಂಬಾ ಸ್ವೀಟ್ ಆಗಿದ್ರು ಪರವಾಗಿಲ್ಲ, ತುಂಬಾ ಖಾರ ಇದ್ರು ಪರವಾಗಿಲ್ಲ, ಏನ್ ಬೇಕಿದ್ರು ತಿನ್ಬಿಡ್ತೀನಿ ಅನ್ನೋದು ಒಂದು ಬಂದ್ಬಿಟ್ಟಿದೆ ನನ್ನಲ್ಲಿ. ಇವಾಗ ತಿಂತೀನಿ. ಅಂಡ್ ಇನ್ನೊಂದು ಏನೋ ಅಂದ್ರೆ ಖುಷಿ ಗೈಸ್, ಇಲ್ಲಿ ಬಂದ್ಬಿಟ್ಟು ನಿಜವಾಗ್ಲು ಸೀರಿಯಸ್ಲಿ ಯು ಹ್ಯಾವ್ ಟು ರಿಯಲಿ ವಿಸಿಟ್ ಕಾಶಿ. ನಿಜವಾಗ್ಲು ಒಂದು ನಿಮ್ಮನ್ನ ನೀವು ಅರ್ಥಪಡಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಜಾಗ ಅಂತ ನನ್ಗನ್ಸುತ್ತೆ. ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಈ ಜಾಗ. ಸೊ ಸೊ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಸೊ ಇದಾಗಿತ್ತು ನನ್ನ ಡೇ 1 ಇನ್ ಕಾಶಿ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಯು ವಾಚಿಂಗ್ ಮೀ ಫಾರ್ ದ ವೆರಿ ಫಸ್ಟ್ ಟೈಮ್, ಹೇ ಹಾಯ್ ನಮಸ್ಕಾರ, ಐ ಆಮ್ ಬೃಂದಾ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂದರೆ ಲವ್ ಯು ಗೈಸ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.